ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಏನು ಇಲ್ಲ ಅಂತ ಹೇಳಿದ್ನಲ್ಲ ಸೈಕ್ಲಿ, ಒಳಗೆ ಹೋಗಿ ಕೆಲಸ ನೋಡಿ ಹೋಗು. ನೀನೇನು ಹೇಳ್ತಿದ್ಯೋ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಸೈಕ್ಲಿ ಏನು ಇಲ್ಲ ಅಂತ ಹೇಳಿದ್ನೋ ಇಲ್ವೋ? ಒಳಗೆ ಹೋಗ್ತೀಯ ಇಲ್ವೋ? ಸೈಕ್ಲಿ ಯಾಕೋ ಹೀಗೆ ಹಠ ಮಾಡ್ತಿದ್ಯಾ? ಸರಿ, ನಿನ್ನೆ ರಾತ್ರಿ ಒಂದು ಕಾದಂಬರಿ ಓದಿದೆ. ಕಥೆ ತುಂಬ ಚೆನ್ನಾಗಿತ್ತು. ಆದರೆ ಕಥೆಯಲ್ಲಿ ಬಂದ ಸನ್ನಿವೇಶ ತುಂಬ ದುಃಖ ತಂತು. ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಓ, ಫೋಟೋನಾ? ಫೋಟೋನಾ ಇಲ್ವಲ್ಲ, ನಾನು ಬರೀ ಕಾದಂಬರಿ ಓದ್ತಿದ್ದೆ. ನೀನೇನ್ ನೋಡ್ತೀಯ ಅಂತ ನಿನಗೆ ಗೊತ್ತಿರಲ್ಲ. ಸರಿ, ಹಾಗಾದ್ರೆ ಆ ಕಾದಂಬರಿನ ನಿನಗೂ ಹೇಳ್ತೀನಿ, ಕೇಳು. ಕೇಳಿದ್ಮೇಲೆ ನಿನಗೂ ತುಂಬ ಬೇಜಾರಾಗುತ್ತೆ. ನನ್ನ ಥರನೇ ಒಂದು ಹುಡುಗಿ ಜೀವನದಲ್ಲಿ ಸುಖ ಸಂತೋಷನೇ ನೋಡಿರಲ್ಲ. ಅವಳ ಮನೆಯವ್ರಿಗೆ ಅವಳು ಮದುವೆ ಆಗಬೇಕು ಅಂತ ಇಷ್ಟ. ಆದರೆ ಅವಳಿಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ಅವಳಿಗೆ ಅವಳದೇ ಆದ ಆಸೆ ಆಕಾಂಕ್ಷೆಗಳಿದೆ. ಆ ಸಂದರ್ಭದಲ್ಲಿ ಅವಳು ಒಬ್ಬ ಸಾಹಿತಿನ ಪ್ರೀತಿಸ್ತಾ ಇರ್ತಾಳೆ. ಅವನ ಸೃಜನಶೀಲ ಕಲೆ, ಸಾಹಿತ್ಯ ಜ್ಞಾನ ಅವಳಿಗೆ ತುಂಬ ಹಿಡಿಸುತ್ತೆ. ತನ್ನ ಪ್ರೀತಿನ ತೋಡ್ಕೊಳ್ಬೇಕು ಅಂತ ಅವಳು ಇಷ್ಟಪಡ್ತಿರ್ತಾಳೆ. ಆದರೆ ಸಾಹಿತಿಗಿದೆಲ್ಲ ಗೊತ್ತೇ ಇರಲ್ಲ. ತನ್ನ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅನ್ನೋ ಸಮಯದಲ್ಲಿ ಆ ಸಾಹಿತಿ ಜೀವನದಲ್ಲಿ ಇನ್ನೊಂದು ಹುಡುಗಿ ಪ್ರವೇಶಿಸ್ತಾಳೆ. ಹೋಯಿತೆ ಆ
ಸ್ವೀಕಾರ ಸ್ವೀಕಾರ ಸ್ವೀಕಾರ. ನನ್ನ ಮದ್ವೆ ಬಗ್ಗೆ ಕಟ್ಟಿದ ಕನ್ಸಲ್ಲ ನೂರಾಗೋಯ್ತು. ನನ್ನ ಥರನೇ ಇರೋ ಕಾದಂಬರಿನಲ್ಲಿ ಬರೋ ಹೆಣ್ಣಿನ ಕಥೆ. ನೋಡ್ದ್ಯಾ ಕತೆ ಕೇಳ್ತಿದ್ದಾಗೆ ನಿನ್ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಹಾಗೆ ನಿನ್ನೆ ನಾನ್ ಕಾದಂಬರಿ ಓದ್ತಿರುವಾಗ ನನ್ನ ಕಣ್ಣಲ್ಲೂ ನೀರು ಬಂತು. ಭಾಗವತ್ ಪುರಾಣ. ಪುರಾಣ ಓದೋದು ಮುದುಕರಾದ್ಮೇಲಂತೆ, ಆದ್ರೆ ನೀವೀಗ್ಲೇ ಓದ್ತಿದ್ದೀರಾ? ಇಂಟ್ರೆಸ್ಟ್ ಇದ್ದವರು ಯಾವಾಗ ಬೇಕಂದ್ರೂ ಓದ್ಬೋದು. ಹಾಗಾದ್ರೆ ನೀವು ಮಹಾಭಾರತ ಓದಿದ್ದೀರಾ? ಟಿವಿಲೆಲ್ಲ ತೋರಿಸ್ತಾರಲ್ಲ, ಗದೆ ಬಾಣ ತ್ರಿಶೂಲ ಇವೆಲ್ಲ ನಿಜವಾಗ್ಲೂ ಆಕಾಶದಲ್ಲಿ ಹಾರಾಡುತ್ತ ಅಂಕಲ್? ಗೊತ್ತಿಲ್ವಾ? ಹಾಗಂತ ಹೇಳ್ತಾರೆ, ಪುರಾಣದಲ್ಲೂ ಬರ್ದಿದೆ. ನೋಡಿದ್ರೆ ಅಲ್ವಾ ಅಂಕಲ್ ಬರೆಯೋದು? ಅದೋಗ್ಲಿ ಅಂಕಲ್, ಶಿಖಂಡಿ ಅಂದ್ರೆ ಯಾರು? ಅದು ಒಂದು ಪಾತ್ರ, ಹೆಣ್ಣು ಅಲ್ಲ ಗಂಡು ಅಲ್ಲ. ಅಂದ್ರೆ ನಿನಗೆ ಈಗ ಅರ್ಥ ಆಗಲ್ಲ, ದೊಡ್ಡವನಾದ್ಮೇಲೆ ತಿಳಿಯತ್ತೆ. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನಮ್ ಸ್ಕೂಲ್ನಲ್ಲಿರೋ ಆಯಾ ನಮ್ ಟೀಚರ್ನ ಶಿಖಂಡಿ ತರ ಇದ್ದಾನೆ ಅಂತಿದ್ರು. ಬೇರೆ ಆಯಾಗಳೆಲ್ಲ ನಗ್ತಿದ್ರು. ಅವ್ರು ಯಾಕೆ ನಕ್ರು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಡ್ಯಾಡಿನ ಕೇಳಿದ್ರೆ ನೀವ್ ಹೇಳ್ದಾಗೆ ಹೇಳಿದ್ರು, ದೊಡ್ಡನಾದ್ಮೇಲೆ ಗೊತ್ತಾಗುತ್ತೆ ಅಂತ. ನಾನು ಯಾವಾಗಪ್ಪ ದೊಡ್ಡನಾಗೋದು? ಕಾಲೇಜ್ ಮೆಟ್ಲು ಹತ್ತದ ಮೇಲೆ. ಇನ್ನು ಎಷ್ಟು ದಿನ ಕಾಯ್ಬೇಕು? ಇದೇನು ದಿನಕ್ಕೊಂದೊಂದ್ ಥರ ಡ್ರೆಸ್ ಮಾಡಕ್ ಶುರು ಮಾಡಿದ್ಯಾ? ಈಗಲೂ ಮಗು ತರನೇ ಕಾಣ್ತಾ ಇದ್ದೀನಾ? ಡ್ರೆಸ್ ಚೇಂಜ್ ಆಗಿದೆ, ಸ್ವಭಾವದಲ್ಲೂ ಬದಲಾಗಿದ್ದೀನಿ. ಅಕ್ಕ ದೊಡ್ಡೋಳಾಗಿದ್ದಾಳೆ ಅಂಕಲ್. ನೋಡಿ ಎಷ್ಟು ಎತ್ತರಕ್ಕಿದ್ದಾಳೆ, ನೋಡಕ್ಕೂ ಚೆನ್ನಾಗಿದ್ದಾಳೆ. ಎಷ್ಟಾದ್ರೂ ನಮ್ಮ ಅಕ್ಕ ಅಲ್ವಾ? ಹೋಗ್ಲಿ ಸಾಕು, ಒಳಗ್ ಹೋಗು. ಸೌಂದರ್ಯ, ಮಗು ಮೇಲೆ ಯಾಕೆ ಸುಮ್ಮನೆ ರೇಗ್ತೀಯ? ಅವನು ನಿನ್ನನ್ನು ಇಷ್ಟಪಟ್ಟಿದ್ದಾನೆ, ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರಿತಿದ್ದಾನೆ. ಎಲ್ಲ ಅವರಪ್ಪ ಹೇಳ್ಕೊಟ್ಟಿದ್ ಪಾಠ. ಹೇಗಾದ್ರೂ ಮಾಡಿ ನಾನು ಅವ್ರ ಕಡೆ ಸೆಳ್ಕೋಬೇಕು ಅಂತ. ಮಕ್ಕಳ ಮನಸ್ಸಿನಲ್ಲಿ ಕಪಟ ಇರೋದಿಲ್ಲ. ನೀನ್ ಹೋಗಿ ಆಡ್ಕೋ, ನಾನು ಆಮೇಲೆ ಹೊರಗೆ ಹೋಗ್ಬೇಕಂದ್ರೆ ನೀನ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಹೀಗೆ ಒಂದು ವಾಕ್ಗೆ. ಓಡಾಡಕ್ಕೆ ನಂಗೂ ಇಷ್ಟ, ನಾನು ಬರ್ತೀನಿ. ಹೊರಗಡೆ ಆಟ ಆಡ್ತಾ ಕಾಯ್ತಿರ್ತೀನಿ. ಅವನ್ ಯಾಕೆ ನಮ್ ಜೊತೆ? ಸೌಂದರ್ಯ, ನಿನ್ ತಮ್ಮನ್ ಕಂಡ್ರೆ ನಿನಗೆ ಯಾಕೆ ಇಷ್ಟೊಂದು ತಾತ್ಸಾರ? ಅವನನ್ ಸ್ವಂತ ತಮ್ಮ ಅಲ್ವಲ್ಲ, ನಮ್ಮಮ್ಮನ್ ಗಂಡನ್ ಮಗ. ನೋಡು, ನೀನ್ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಒಂದು ಕ್ಷಣನೂ ಈ ಮನೇಲಿ ಇರೋದಿಲ್ಲ. ಓ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಛ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ನಾನು ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ಮಕ್ಕಳು ದೇವ್ರಿಗೆ ಸಮಾನ. ಅವ್ರ ಮನ್ಸು ಹೂವಿನ ಹಾಗೆ ಮೃದುವಾಗಿರುತ್ತೆ, ಮುಡ್ಕೊಂಡ್ರೆ ಅಂದವಾಗಿರುತ್ತೆ, ಕಿತ್ತು ಬಿಸಾಕಿದ್ರೆ ಅದು ಕಸ ಆಗ್ಬಿಡತ್ತೆ. ನಿನ್ ತಮ್ಮ ಕಸ ಆಗ್ಬಾರ್ದು ಅಂದ್ರೆ ನೀನ್ ಅವನಿಗೆ ನಿಜವಾದ ಅಕ್ಕನ ಥರ ವರ್ತಿಸ್ಬೇಕು.
ಮಾತಾಡಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇವತ್ತು ಪಿಕ್ಚರ್ಗೆ ಹೋಗೋ ಪ್ರೋಗ್ರಾಮ್ ಇತ್ತಲ್ವಾ, ನಡೀರಿ. ಪಿಕ್ಚರ್ ಪ್ರೋಗ್ರಾಮ್ ಇರೋದು ಸಂಜೆಗೆ. ಈಗಿನ್ನೂ 4 ಗಂಟೆ ಆಗ್ತಿದೆ. ಇನ್ನೊಂದು ಗಂಟೆ ಬಿಟ್ಟು ಹೊರಟ್ರೆ ಸಾಕು. ಸ್ವಲ್ಪ ಮುಂಚೆ ಹೋದ್ರೆ ಸಿಟಿ ಎಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಬೇಕಾರ್ ತಿರ್ಗಾಟ ಬೋರು. ನಿಮಗೆ ನನ್ನ ಜೊತೆ ಬರೋಕ್ ಬೋರು. ಈ ಮನೆಗೆ ಬಂದಾಗ್ಲಿಂದ ನಿಮ್ ವರ್ತನೆಗಳೇ ಬದಲಾಗಿದೆ. ಈಗ ನೀನ್ ಬದಲಾಗಿದೆಯಲ್ಲ ಹಾಗೆ. ಎಲ್ಲಿಗೆ ಹೊರಟಿದ್ಯಾ? ಹೊರಗಡೆ ಸುತ್ತಾಡಕ್ಕೆ. ಅವನ್ ಜೊತೆನಾ? ಬೇರೆ ಜೊತೆ ನನ್ಗಿಲ್ವಲ್ಲ. ಸುಮ್ನೆ ಮಾತಿಗೆ ಯಾಕೆ ರೇಗಾಡ್ತೀಯ? ನೀವ್ ಕೇಳೋ ಪ್ರಶ್ನೆ ಹಾಗಿರತ್ತೆ. ಹೀಗ ಅವನ್ ಜೊತೆ ತಿರುಗಾಡ್ತಿದ್ರೆ ನೋಡೋ ಜನನಾದ್ರೂ ಏನ್ ತಿಳ್ಕೊಳ್ತಾರೆ? ಲವರ್ಸ್ ಅನ್ಕೋತಾರೆ. ಅಂದ್ರೆ ನೀನ್ ಅವನ್ನ ಲವ್ ಮಾಡ್ತಿದ್ಯಾ? ಛೇ, ನಾನ್ ಯಾವತ್ತೂ ಅವಳನ್ನ ಆ ದೃಷ್ಟಿಕೋನದಲ್ಲಿ ನೋಡಿಲ್ಲ. ಅವಳು ಮಾತು ನಡೆ ನುಡಿ ನೋಡಿದ್ರೆ ಹಾಗೆ ಇರ್ಬೋದು ಅನ್ಸುತ್ತೆ. ಸ್ವಲ್ಪ ಫ್ರೀಯಾಗಿ ಮೂವ್ ಮಾಡ್ತಾಳೆ, ಅದಕ್ಕೆ ನಿಮ್ಗೆ ಹಾಗನ್ಸಿರ್ಬೋದು. ಪ್ರತಿ ಒಂದಕ್ಕೂ ಹೀಗಿರ್ಬೋದು ಹಾಗಿರ್ಬೋದು ಅಂತ ಹೇಳಿದ್ರೆ ಹೇಗೆ? ಹೀಗೆ ಅಂತ ನಿಖರವಾಗಿ ಹೇಳು. ಅವನ್ ಯಾವ ಊರು, ತಂದೆ ತಾಯಿ ಯಾರು, ಅಟ್ಲೀಸ್ಟ್ ಅವನಿಗೆ ಏನ್ ಆಸ್ತಿ ಇದೆ ಅಂತ ನಾದ್ರು ತಿಳ್ಕೊಂಡಿದ್ಯಾ? ನಾನು ಅವ್ರ ಆಸ್ತಿಗೆ ಆಸೆ ಪಟ್ಟಿಲ್ಲ, ಹಣ ಎಷ್ಟಿದೆ ಅಂತ ನೋಡಿಲ್ಲ. ನಾನು ಜುಗುಪ್ಸೆಯಿಂದ ಪ್ರಾಣ ಕಳ್ಕೋಬೇಕು ಅಂತ ಹೋದಾಗ ನನ್ನ ಪ್ರಾಣ ಉಳಿಸಿದ ಪುಣ್ಯಾತ್ಮ ಅವರು. ಅವ್ರು ಯಾರೇ ಆಗಿರ್ಲಿ ನನಗೆ ಅಭ್ಯಂತರ ಇಲ್ಲ. ಆಸ್ತಿ, ಅಂತಸ್ತು, ಗೌರವ, ಪ್ರತಿಷ್ಠೆ ಅನ್ನೋ ಫಾಲ್ಸ್ ಪ್ರೆಸ್ಟೀಜ್ ನನಗಿಲ್ಲ. ಹಾಗಾದ್ರೆ ಆ ಫಾಲ್ಸ್ ಪ್ರೆಸ್ಟೀಜ್ ನಮಗಿದೆ ಅಂತನಾ? ಹಾಗಂತ ನಾನು ಯಾಕೆ ಹೇಳಲಿ? ನಿಮಗ್ ಹಾಗನ್ಸಿರ್ಬೋದು. ಪರವಾಗಿಲ್ಲ, ಇತ್ತೀಚೆಗೆ ಮಾತು ಚೆನ್ನಾಗೇ ಕಲ್ತಿದ್ಯಾ. ಮಾತು ನಮ್ಮ ಸಹಜ ಗುಣ. ನಮ್ಮಂತ ಮಧ್ಯಮ ವರ್ಗದ ಜನರಿಗೆ ಜೀವನದಲ್ಲಿ ಮಾತೇ ಪ್ರಧಾನ ಅಲ್ವಾ? ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮೊದಲನೇ ಹೆಂಡತಿ ಅವಳು ತೀರ್ಕೊಂಡು 5 ವರ್ಷ ಆಯ್ತು. ಅವಳು ಪುಣ್ಯವಂತೆ. ಅಂದ್ರೆ ಅವಳು ಕಾಯಿಲೆಯಿಂದ ತೀರ್ಕೊಂಡ್ಳು. ಅವಳನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಮತ್ತೆ ಈ 2ನೇ ಮದುವೆ? ನನ್ನ ಮಗನಿಗೋಸ್ಕರ ಮದುವೆ ಆದೆ. ಆಗ ಅವನಿನ್ನೂ ಚಿಕ್ಕವನಾಗಿದ್ದ. ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆಯಾ? ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ರು ಅಡ್ಜಸ್ಟ್ ಆದ್ರೆ ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ತಾನಾಗುತ್ತೆ. ಅಂದ್ರೆ ಅವ್ರಿಗೆ ನೀವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ ಅನ್ನಿ? ಹಾಗೂ ಅನ್ಕೋಬಹುದು. ಹೌದು. ಅವರು ನಿಮ್ಮ ಮಗನ್ನ ಚೆನ್ನಾಗಿ ನೋಡ್ಕೋತಿದ್ದಾರಾ? ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ, ಗೌರವ, ವಿಶ್ವಾಸ ಎಲ್ಲ ಇದೆ. ಆದ್ರೆ ನಿನ್ ತಂದೆಗೆ ಹಾಗಿರ್ಲಿಲ್ಲ. ಅವರಿಗೆ ಮನೆ ದೋಸೆಗಿಂತ ಹೋಟೆಲ್ನ ಮಸಾಲೆ ದೋಸೆನೇ ಇಷ್ಟ ಆಗ್ತಾ ಇತ್ತು. ಹೀಗೇನಾದ್ರೂ ಬದಲಾಗಿದಾರಾ? ಅವ್ರು ಬದಲಾಗೋದು ಒಂದೇ ದಿನ. ನೀವು ಬದಲಾಗಿಲ್ಲ. ನನಗೀಗ ಹೊರಗಡೆ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗಿದೆ. ತಿರ್ಗಾಡಕ್ ಆಗ್ತಾ ಇಲ್ಲ. ಹೊರಗಡೆ ಕೆಲಸನ ಕಡಿಮೆ ಮಾಡ್ಕೋತಾ ಇದ್ದಾಳೆ. ಗಂಡ ಮತ್ತೆ ಮಗನ ಯೋಗಕ್ಷೇಮದ ಬಗ್ಗೆ ಗಮನ ಕೊಡ್ತಾ ಇದ್ದಾಳೆ. ಎಲ್ಲ ವಯಸ್ಸಿನ ಪ್ರಭಾವ ಅನ್ನಿ. ಹೇಳಲೇಬೇಕು. ಈಗ ಟೈಮ್ ಎಷ್ಟಾಯ್ತು? 5 ಆಯ್ತು. ಪಿಕ್ಚರ್ಗೆ ಟಿಕೆಟ್ ತಗೊಂಡಿದ್ದೀನಿ. ನಾನು ಶ್ಯಾಮ್ ಹೋಗ್ತಾ ಇದ್ದೀವಿ. ಸಂಜೆ ಆಗಿದೆ. ಸಂಜೆ ಆದ್ರೇನು ಬೆಳಗ್ಗೆ ಆದ್ರೇನು, ನಾನು ಹೋಗ್ತಿರೋದು ಪಿಕ್ಚರ್ಗೆ.